ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಭಾನುವಾರದ ದಿನದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭಾನುವಾರ ಏನು ಫಂಕ್ಷನ್ ಅಂದರೆ ನನ್ನ ತಮ್ಮನ ಎಂಗೇಜ್ಮೆಂಟ್ ಇತ್ತು. ಸೊ ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಹಾಕ್ಕೊಂಡೆ, ಬಾಗಿಲು ತೊಳೆದು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲಾದರೂ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಮನೆಯಲ್ಲಿ ದೀಪ ಹಚ್ಚಿ ಹೋಗುವಂಥದ್ದು ಪದ್ಧತಿ ಇದೆ. ಹಾಗೆ ತುಳಸಿ ಗಿಡದ ಹತ್ರನೂ ಕೂಡ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಕತ್ಲೆ ಇನ್ನು 4:15 ಎದ್ದಿದ್ದೆ ನಾನು ಇವತ್ತು, ಕೆಲಸ ಇತ್ತು ಅದರಿಂದ. ಈ ರೀತಿ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಬೇವಿನ ಸೊಪ್ಪು ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ. ಬೆಳಗಿನ ಜಾವ ಬೇಗನೆ ಪೂಜೆ ಆಯಿತು ನಮ್ಮ ಮನೇಲಿ. ಸೊ ನನ್ನ ತಮ್ಮನ ಮನೆಯಿಂದನೇ ಬರ್ತಿತ್ತು ಬಸ್ ಎಲ್ಲನೂ ಎಂಗೇಜ್ಮೆಂಟ್ಗೆ. ಅವನು ಕೂಡ ವಾರ ಮಾಡಿ ಬಂದ. ಹಾಗೆ ನಾವು ಕೂಡ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಪೂಜೆ ಮಾಡ್ಕೊಂಡು ವಾರ ಮಾಡಿಕೊಂಡೆ. ಹಾಗೆ ನಾವು ಬುಕ್ ಮಾಡಿದಂತಹ ಮಿನಿ ಬಸ್ ಇದು. ಈ ಬಸ್ನಲ್ಲೇ ಒಂದು 25 ಸೀಟು ಬುಕ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಹೋಗಿ ಬರೋದಕ್ಕಂತೂ. ಒಳಗಡೆ ಇಷ್ಟು ಸೀಟ್ ಇತ್ತು. ನಾವು ಸ್ವಲ್ಪ ಜನಕ್ಕೆ ಹೇಳ್ಕೊಂಡಿದ್ದು, ಎಲ್ರಿಗೂ ಹೇಳಿರಲಿಲ್ಲ ಎಂಗೇಜ್ಮೆಂಟ್ ಆದ್ದರಿಂದ. ಎಂಗೇಜ್ಮೆಂಟ್ಗೆ ಯಾರೆಲ್ಲ ಬಂದಿದ್ರು ನೋಡಿ ಬಸ್ಸಲ್ಲಿ, ಎಲ್ಲ ಬಸ್ ಹತ್ತು ಕೂತ್ಕೊಂಡಿದ್ದೀವಿ. ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ. ಇವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸು ಮತ್ತು ನಮ್ಮ ಯಜಮಾನ್ರ ಅಕ್ಕನ ಮಗ. ಹುಡುಗಿರು ಕೂಡ ನನ್ನ ತಮ್ಮನ ಫ್ರೆಂಡ್ಸು, ಇವಳು ನನ್ನ ತಂಗಿ. ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮಪ್ಪ, ನಮ್ಮಮ್ಮ, ಹಾಗೆ ನಮ್ಮ ಪಕ್ಕದ ಮನೆಯವರು, ಇವರು ನಮ್ಮಪ್ಪ ನಮ್ಮಮ್ಮ. ಮೊಮ್ಮಗಳನ್ನ ಎತ್ಕೊಂಡು ಆಟ ಆಡಿಸ್ತಿದ್ದಾರೆ. ಇವರು ನನ್ನ ತಮ್ಮನ ಫ್ರೆಂಡ್ಸು, ಕಂಪ್ನಿ ಫ್ರೆಂಡ್ಸು. ಇವರು ನನ್ನ ತಮ್ಮನ ಫ್ರೆಂಡ್ಸ್. ಇವರು ನನ್ನ ತಮ್ಮ ಮತ್ತು ಅವನ ಫ್ರೆಂಡು. ಮತ್ತು ಇವಳು ನನ್ನ ತಂಗಿ ಮತ್ತು ನನ್ನ ತಂಗಿಯವ್ರ ಯಜಮಾನ್ರು. ಇವರು ಅವ್ರ ಫ್ರೆಂಡ್ಸು, ನಮ್ಮ ಕೇರಿಯವರು. ಮತ್ತು ಇದು ನಾನು ಮತ್ತು ನಮ್ಮ ಹಸ್ಬೆಂಡು. ಹಿಂದೆ ಕೂತಿರೋರೆಲ್ಲನೂ ನನ್ನ ತಮ್ಮನ ಫ್ರೆಂಡ್ಸು. ಎಷ್ಟು ಜನ ಕೂಡ ಎಂಗೇಜ್ಮೆಂಟ್ಗೆ ಹೋಗೋದಕ್ಕೆ ಬಸ್ ಹತ್ಕೊಂಡಿದ್ದೀವಿ. ಮತ್ತು ಸಹನಾ, ಯಶು. ಸೊ ಮಂಡ್ಯ ರೀಚ್ ಆಗಿ ಇಳಿದ್ವಿ. ನಮಗೆ ಹುಡುಗಿ ಸಿಕ್ಕಿತ್ತು ಮಂಡ್ಯದು. ಲವ್ ಮ್ಯಾರೇಜ್ ಆಗಿದ್ದರಿಂದ ಎಲ್ಲರೂ ಒಪ್ಪಿಗೆ ಕೊಟ್ಟು ಮದುವೆ ಮಾಡ್ತಿರೋದು. ಎಲ್ಲ ಈಚೆಗಡೆ ಇಳ್ಕೊಂಡಿದ್ದೀವಿ ಬಸ್ಸಿಂದ ಮನೆಗೆ ಹೋಗೋದಕ್ಕೆ. ಎಲ್ಲರೂ ಮನೆಗೆ ಹೋಗಿ ಕೂಡ ಕೂತ್ಕೊಂಡ್ವಿ. ಮನೆಗೆ ಹೋಗಿ ಕೂತ್ಕೊಂಡು ತಟ್ಟೆಗಳೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ತಟ್ಟೆಗಳೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನಾವು ತೊಗೊಂಡೋಗಿದ್ದು ಹಣ್ಣು, ಸೀರೆ, ಹೂವು, ಬಳೆ ಮತ್ತು ಎಲೆ ಅಡಿಕೆ ಎಲ್ಲನೂ ಕೂಡ ಈ ರೀತಿ ಹಾಕಿ ಇಟ್ಕೊಂಡಿದ್ದೀವಿ. ತಟ್ಟೆ ರೆಡಿ ಮಾಡಬೇಕಲ್ವ, ಗಂಡೋರ ಕಡೆಯಿಂದನೇ ಎಲ್ಲ ತೊಗೊಂಡೋಗೋದು. ಮತ್ತು ಇವರು ನಮ್ಮ ತಮ್ಮನ ನೋಡಿರುವಂಥ ಹೆಣ್ಣು ರೆಡಿ ಆಗ್ತಾಯಿದ್ದಾರೆ, ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಇಳ್ಳೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊರಿನ ಯಜಮಾನ್ರುಗಳು ಎಲ್ಲರೂ ರೆಡಿ ಮಾಡ್ತಾಯಿದ್ದಾರೆ. ಮಂಡ್ಯ ಕಡೆ ವಿಳ್ಳೆ ಶಾಸ್ತ್ರ ಈ ರೀತಿ ಮಾಡ್ತಾರೆ. ನಾನು ಯಾವತ್ತೂ ವಿಳ್ಳೆ ಶಾಸ್ತ್ರ ಮಾಡಿದ್ದು ನೋಡಿಲ್ಲ. ಎಲ್ಲ ನೈಟಲ್ಲಿ ಮಾಡ್ಕೋತಾರೆ. ಇದು ನನ್ನ ತಮ್ಮಂದು ಎಂಗೇಜ್ಮೆಂಟಲ್ಲಿ ಪೂರ್ತಿ ವೀಡಿಯೋ ನೋಡಿದ್ದೀನಿ. ವಿಳ್ಳೆ ಶಾಸ್ತ್ರದ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಪೂರ್ತಿ ವೀಡಿಯೋನ ನೋಡಿ ಯಾವ ರೀತಿ ವಿಳ್ಳೆ ತಿಕ್ತಾರೆ ಮಂಡ್ಯ ಕಡೆ ಅಂತ ಅಂದ್ಬಿಟ್ಟು ನೋಡಿ. ಇವರು ನಮ್ಮಪ್ಪ ಮತ್ತು ನಮ್ಮ ಯಜಮಾನ್ರವರ ಅಕ್ಕನ ಯಜಮಾನ್ರು, ನಮ್ಮ ಕಡೆಯಿಂದ ಕೂತಿದ್ದವರು. ಮತ್ತು ಅಲ್ಲಿ ಬಂದು ನಮ್ಮ ತಂಗಿ ಗಂಡ ಹಾಗೆ ನಮ್ಮ ಮನೆಯವರೆಲ್ಲ ಬಂದು ಕೂತ್ಕೊಂಡ್ರು. ದೊಡ್ಡವರು ಅಂತ ಇರ್ತಾರಲ್ವ ಅವರು. ಕಳಶ ಕೂಡ ಹೂಡಿದ್ರು. ಯಾವುದೇ ಶುಭ ಕಾರ್ಯಕ್ಕೆ ಮೊದಲು ಸಿದ್ಧತೆ ಮಾಡ್ಕೋಬೇಕಂದ್ರೆ ಕಳಶ ಹೂಡಲೇಬೇಕು, ಕಳಶದ ಪೂಜೆ ಆಗಲೇಬೇಕು. ಮೊದಲು ಕಳಶಕ್ಕೆ ಪೂಜೆ, ಮನೆ ದೇವ್ರಿಗೆ ಪೂಜೆ, ಆಮೇಲೆ ಮುಂದಿನ ಕಾರ್ಯ ಎಲ್ಲನೂ. ಹಸೆಮಣೆ ಕೂಡ ಹಾಕ್ಕೊಂಡಿದ್ದಾರೆ. ಹಸೆಮಣೆಗೂ ಪೂಜೆ ಮಾಡಿಕೊಂಡು ಕಳಶಕ್ಕೂ ಪೂಜೆ ಮಾಡಿಕೊಂಡು ಊರಿನ ಹಿರಿಯರು ಬಂದಿದ್ದಾರೆ. ಅಲ್ಲಿ ನಾವು ತಂದಿದ್ದಂತಹ ತಟ್ಟೆ, ಮಡ್ಲು ಕಟ್ಟೋದಕ್ಕೆ ತಂದಿದ್ದ ಕಡಲೆ, ಬೆಲ್ಲ, ಕೊಬ್ಬರಿ ಹಾಗೂ ತಟ್ಟೆಗೆ ಜೋಡಿಸಿದ್ವಲ್ಲ ಇಷ್ಟು ಸಾಮಾನನ್ನು ಕೂಡ ಇಟ್ಟಿದ್ದಾರೆ. ಇದನ್ನೆಲ್ಲ ನಾವು ಒಂದೊಂದೇ ಪೂಜೆ ಮಾಡಿ ಒಂದೊಂದೇ ಶಾಸ್ತ್ರ ಮಾಡಿ ಕೊಡಬೇಕಂತೆ. ಅದು ಪೂಜೆ ಶಾಸ್ತ್ರ ಎಲ್ಲ ಹೇಗೆ ಮಾಡ್ತಾರೆ ಅಂತ ಪೂರ್ತಿ ವೀಡಿಯೋ ನೋಡಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಮನೆಯಿಂದ ಆಚೆಗಡೆ ಪೆಂಡಲ್ ಹಾಕಿದ್ರು. ಅಲ್ಲಿ ಎಂಗೇಜ್ಮೆಂಟ್ ಮಾಡೋದಕ್ಕೆ ಒಳಗಡೆ ಇಳ್ಳೆ ಶಾಸ್ತ್ರ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದರು. ಮತ್ತು ಮನೆ ಮೇಲೆ ಮಾಡಿ ಮೇಲೆ ಪೆಂಡಲ್ ಹಾಕಿ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದರು. ಸ್ವಲ್ಪ ಮನೆ ಸಿಕ್ಕದೇನೆ, ಆದರೆ ಪರವಾಗಿಲ್ಲ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಕಡೆಯವರೆಲ್ಲ ಬಂದರು. ಈಗ ವಿಳ್ಳೆ ಶಾಸ್ತ್ರ ಮಾಡೋದಕ್ಕೆ ದೀಪಾಲೆ ಕಂಬನೆಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಕೋತಾ ಇದ್ದಾರೆ ಊರಿನ ಯಜಮಾನ್ರುಗಳು. ಕಳಶನೂ ತಂದಿದ್ದಾರೆ, ಕಳಶದ ಪೂಜೆನೂ ಕೂಡ ಮಾಡ್ತಾರೆ.
ಪೂಜೆ ಎಲ್ಲ ಆದಮೇಲೆ ವಿಳ್ಳೆ ತಿದ್ದುವ ಸಹಸ್ರವನ್ನು ಮಾಡ್ತಾರೆ. 12 ಎಲೆ ಹೂವು ಹಣ್ಣು ಕಾಯಿನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅದೇ ವಿಳ್ಳೆ ತಿದ್ದುವ ಸಹಸ್ರನೇ ಒಂದು ವಿಡಿಯೋ ಆಗುತ್ತೆ, ಅದಕ್ಕೆ ಅದನ್ನು ಪೂರ್ತಿ ನೋಡಿ ನಾಳೆ ಇಲ್ಲ ನಾಡ್ದು ಅಪ್ಲೋಡ್ ಮಾಡ್ತೀನಿ. ಮತ್ತು ನಮ್ಮ ಮನೆಯವರು ನಮ್ಮ ತಂಗಿ ಗಂಡ ಎಲ್ಲ ಬಂದು ಕೂತ್ಕೊಂಡ್ರು. ಇವರು ಮುಂದೆ ಕೂತಿರೋರು ನಮ್ಮ ಅಪ್ಪ ಅವರು. ಈಗ ತಟ್ಟೆ ಬದಲಾಯಿಸ್ಕೊತಾ ಇದ್ದಾರೆ. ಹುಡುಗಿಗೆ ಅಪ್ಪ ಇಲ್ಲ ಅಮ್ಮ ಇದ್ದಾರೆ, ಆದ್ದರಿಂದ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಅವರ ಸೋದರ ಮಾವ ಹಾಗೆ ಅವರ ಹೆಂಡತಿ ತಟ್ಟೆಯನ್ನು ಬದಲಾಯಿಸ್ಕೊತಾ ಇದ್ದಾರೆ. ಇವರು ನಮ್ಮಪ್ಪ ನಮ್ಮತ್ತೆ ನಮ್ಮಮ್ಮ. ಹುಡುಗಿಯವರ ಚಿಕ್ಕಮ್ಮ ನಮ್ಮ ಅಮ್ಮನಿಗೆ ಹೂ ಮುಡಿಸಿ ಅರಿಶಿನ ಕುಂಕುಮ ಇಕ್ಕಿ ಅವರು ಕೂಡ ಶಾಸ್ತ್ರ ಏನಿದೆಯೋ ಆ ರೀತಿ ಮಾಡ್ತಾಯಿದ್ದಾರೆ. ಈಗ ತಟ್ಟೆಯನ್ನು ಬದಲಾಯಿಸ್ಕೊತಾ ಇರೋದು. ನೆಕ್ಸ್ಟ್ ಈಗ ಹುಡುಗ ಅವರ ಮಾವ ನಮ್ಮ ಅಪ್ಪ ಅವ್ರಿಗೆ ಕುಂಕುಮ ಇಡ್ತಿದ್ದಾರೆ. ಮತ್ತು ಅವ್ರ ಚಿಕ್ಕಮ್ಮ ನಮ್ಮ ಅಮ್ಮ ಅವ್ರಿಗೆ ಅರಿಶಿನ ಕುಂಕುಮ ಅಕ್ಷಿಗಂಧ ಎಲ್ಲ ಇಟ್ಟು ಹೂ ಕೂಡ ಮುಡಿಸಿದ್ರು. ಇದೇ ರೀತಿ ನಮ್ಮ ಅಪ್ಪ ಅಮ್ಮನೂ ಕೂಡ ಅವ್ರಿಗೆ ಅವ್ರೇನು ಮಾಡ್ತಾರೋ ಅದೇ ರೀತಿಯೇ ಅರಿಶಿನ ಕುಂಕುಮ ಇಕ್ಕೋ ಹೂವೆಲ್ಲ ಅವರೇ ಮುಡಿಸ್ಬೇಕು. ಎಂಗೇಜ್ಮೆಂಟ್ಗೂ ಇಷ್ಟೊಂದು ಶಾಸ್ತ್ರ ಇರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನಮ್ಮ ಎಂಗೇಜ್ಮೆಂಟ್ ಆಗಿ ತುಂಬ ದಿನ, ಮದುವೆನೇ ಆಗಿ ತುಂಬ ದಿನ ಆಯಿತು. ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಪೂರ್ತಿ ಡೀಟೇಲಾಗಿ ನೋಡಿತ್ತು ಅಂತ ಅಂದರೆ ನನ್ನ ತಮ್ಮನ ಎಂಗೇಜ್ಮೆಂಟೇ. ತುಂಬ ಚೆನ್ನಾಗಾಯಿತು. ಎಲ್ಲರೂ ಖುಷಿಯಿಂದ ಲವ್ ಮ್ಯಾರೇಜ್ಗೆ ಒಪ್ಪಿಗೆ ಕೊಟ್ಟು ಮನೆಯವರೆಲ್ಲನೂ ತುಂಬ ಚೆನ್ನಾಗಿ ಎಂಗೇಜ್ಮೆಂಟ್ ಮಾಡಿಕೊಟ್ರು. ಅದೇ ಒಂದು ದೊಡ್ಡ ಖುಷಿ ನಮಗೆ. ಮತ್ತು ಇದ್ರ ಜೊತೆಗೆ ಫೋಟೋಗ್ರಾಫರ್ನ ಕೂಡ ಕರೆಸಿದ್ರು ಫೋಟೋ ತಗೊಳ್ಳೋದಕ್ಕೆ. ಕೆಲವೊಂದು ಮದುವೆಗಳಲ್ಲಿ ಚೌಟ್ರಿನಲ್ಲೇ ಮಾಡ್ಕೋತಾರೆ ವಿಳ್ಳೆ ಸಹಸ್ರ ಅಂತ. ಆದರೆ ಎಂಗೇಜ್ಮೆಂಟಲ್ಲಿ ಈ ರೀತಿ ಮಾಡ್ತಾರೆ. ನಮ್ಮ ಕಡೆ ತಟ್ಟೆ ಅವ್ರ ಕಡೆ ತಟ್ಟೆ ಎರಡೂ ಬದಲಾಯಿಸ್ಕೊತಾ ಇದ್ದಾರೆ. ನಮ್ಮಪ್ಪ ನಮ್ಮಮ್ಮ 2 ಮದುವೆ ಮಾಡಿದ್ದಾರೆ. 2 ಅಳಿದಿರು ನೋಡಿದ್ದಾರೆ, ಆದರೂ ಸ್ವಲ್ಪ ಹೆದರ್ಕೋತಾರೆ. 2 ಅಳಿದಿರೋ 4 ಜನ ಮೊಮ್ಮಕ್ಕಳು ನೋಡಿದ್ರೂ ಸ್ವಲ್ಪ ನಮ್ಮಪ್ಪ ನಮ್ಮಮ್ಮ ಭಯ ಪಡ್ತಾರೆ ಸ್ವಲ್ಪ. ಎಲ್ಲರೂ ಹಿರಿಯರು ಯಾರಿದ್ದೀರ ಎಲ್ಲರೂ ಕೂಡ ತಟ್ಟೆಯನ್ನು ಹಿಡ್ಕೊಳ್ರಿ, ತಟ್ಟೆ ಮುಟ್ರಿ ಅಂತ ಹೇಳಿದ್ರು. ಹಾಗೆ ಎಲ್ಲರೂ ಹಿಡ್ಕೊತಾ ಇದ್ದಾರೆ. ಇದೆಲ್ಲ ಆದಮೇಲೆ ತಟ್ಟೆ ಬದಲಾಯಿಸ್ಕೊಂಡಾದ್ಮೇಲೆ ಹುಡುಗಿ ರೆಡಿಯಾಗಿದ್ರು. ಹುಡುಗಿನ ಕರೆದು ಹುಡುಗಿಗೆ ಶಾಸ್ತ್ರ ಮಾಡೋದಿದು. ಫಸ್ಟು ಈ ಸೀರೆನಲ್ಲೇ ನಾವು ಶಾಸ್ತ್ರ ಮುಗಿಸ್ತೀವಿ. ಆ ಹುಡುಗಿಗೆ ಮಡ್ಲು ತುಂಬೋದು, ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಫಸ್ಟು ಕಳಸಕ್ಕೆ ಪೂಜೆ ಮಾಡ್ತಾರೆ. ಕಳಸಕ್ಕೆ ಪೂಜೆ ಮಾಡಾದ್ಮೇಲೆ ಹುಡುಗಿಗೆ ಅರಿಶಿನ ಕುಂಕುಮ ಹೂವೆಲ್ಲ ಮುಡಿಸಿ ಬಳೆ ಹಾಕಿ ಹುಡುಗಿಗೆ ಎಲ್ಲರೂ ಮಡ್ಲು ತುಂಬ್ತಾರೆ. ಒಂದೊಂದೇ ಹಣ್ಣು ಕಾಯಿ ಎಲ್ಲವನ್ನು ತುಂಬ್ತಾರೆ. ನಮ್ಮ ಕಡೆ ಹೋಗಿದ್ದವರು ಮುತ್ತೈದೆಯರು ಮತ್ತು ಅವ್ರ ಕಡೆ ಇರುವಂಥ ಮುತ್ತೈದೆಯರು ಎಲ್ಲರೂ ಒಂದು 5 ಜನ ಮಡ್ಲು ತುಂಬ್ತಾರೆ. ನಮ್ಮ ಕಡೆ ಮಡ್ಲನ್ನು ನಮ್ಮ ಪಕ್ಕದ ಮನೆಯವ್ರು ತುಂಬಿದ್ರು. ಹಾಗೆ ನನ್ನ ತಂಗಿ ಮತ್ತು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಮತ್ತು ನಾನು ಇಷ್ಟು ಜನ ತುಂಬಿದ್ರಿ. ಈ ರೀತಿ ಮಡ್ಲು ತುಂಬ ಶಾಸ್ತ್ರ ಮಾಡಾದ್ಮೇಲೆ ಹೂ ಮುಡಿಸೋ ಶಾಸ್ತ್ರ ಮಾಡ್ತಾರೆ. ಹೂ ಮುಡಿಸಾದ್ಮೇಲೆ ನಾವು ತಂದಿರ್ತೀವಲ್ಲ ಸೀರೆ ಬಳೆ ಹಾಗೆ ಅರಿಶಿನ ಕುಂಕುಮ ಹೂವು ಎಲ್ಲ ತಂದಿರ್ತೀವಲ್ಲ ಅದನ್ನೆಲ್ಲ ಹುಡುಗಿಗೆ ಕೊಡಬೇಕು. ಆವಾಗ ಹುಡುಗಿ ಆ ಸೀರೆನ ಉಟ್ಕೊಂಡು ಎಂಗೇಜ್ಮೆಂಟಿಗೆ ರಿಂಗ್ ಬದಲಾಯಿಸೋದಕ್ಕೆ ಬರ್ತಾರೆ. ನಾನು ಹುಡುಗಿಗೀಗ ಎಲ್ಲರದ್ದು ಶಾಸ್ತ್ರ ಎಲ್ಲ ಆಯ್ತಲ್ವ, ಅದರಿಂದ ನಾನೆಲ್ಲ ಇವಾಗ ಕೊಡ್ತಾಯಿದ್ದೀನಿ ಅವ್ರಿಗೆ. ನಮ್ಮಮ್ಮ ಒಬ್ಬರು ಶಾಸ್ತ್ರ ಮಾಡೋರು ಬಾಕಿ ಇದ್ದರು, ಅವರು ಕೂಡ ಮಡ್ಲು ತುಂಬಿದ್ರು. ಈಗ ಒಂದು 5 ಜನ ಮುತ್ತೈದೆಯರು ಬಂದು ಅವ್ರಿಗೆ ತಟ್ಟೆ ಕೊಡಿ ಅಂದರೆ ನಾವು ಸೀರೆ ತೊಗೊಂಡೋಗಿದ್ವಲ್ಲ, ಸೀರೆ ಬಳೆ ಅವೆಲ್ಲ ನಾವೇನು ಸಾಮಾನು ತೊಗೊಂಡೋಗಿರ್ತೀವೋ ಆ ಸಾಮಾನ್ದು ತಟ್ಟೆನ ಅವ್ರಿಗೆ ಕೊಡಬೇಕು. ಒಂದು 5 ಜನ ಮುತ್ತೈದೆಯರು ಹಿಡ್ಕೊಂಡು ಕೊಡಿ ಅಂತ ಅಂದರು. ನನ್ನ ಜೊತೆಗೆ ಒಂದು 5 ಜನ ಮುತ್ತೈದೆಯರು ಹಿಡ್ಕೊಂಡು ಹುಡುಗಿಗೆ ಕೊಟ್ವಿ. ಹುಡುಗಿ ಕಡೆಯಿಂದನೂ ಕೂಡ ಒಂದು 5 ಜನ ಮುತ್ತೈದೆಯರು ಅದನ್ನು ಈಸ್ಕೊಂಡ್ರು, ರಿಸೀವ್ ಮಾಡಿಕೊಂಡ್ರು. ಒಂದೇನಂದರೆ ಗಾಜಿನ ಬಳೆ ತೊಗೊಂಡೋಗ್ಬೇಕಾಗಿತ್ತು ನಾವು. ಮೆಟಲ್ಸ್ ಬಳೆ ತೊಗೊಂಡು ಹೊಂಟೋಗ್ಬಿಟ್ಟಿದ್ವಿ. ಅಷ್ಟು ಗೊತ್ತಾಗಿಲ್ಲ, ಅದೊಂದು ಗೊತ್ತಾಗಿಲ್ಲ. ಇನ್ನೇನು ಮಿಸ್ಟೇಕ್ ಮಾಡಿಲ್ಲ ನಾನು. ನಮ್ಮ ಅಪ್ಪ ಅಮ್ಮನಿಗೂ ಸರಿಯಾಗಿ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಎಲ್ಲರನ್ನೂ ಕೇಳಿ ತಿಳ್ಕೊಂಡು ಏನು ತೊಗೊಂಡೋಗ್ಬೇಕು ಬಿಡಬೇಕು ಅಂತ ಎಲ್ಲ ತೊಗೊಂಡೋಗಿದ್ದೆ. ಪ್ರತಿಯೊಂದನ್ನು ತೊಗೊಂಡೋಗಿದ್ದೆ. ಆದರೆ ಗಾಜಿನ ಬಳೆ ಒಂದು ಮಾತ್ರ ಮಿಸ್ ಮಾಡಿದೆ. ಹಂಗೂ ನನಗೆ ಡೌಟು ಗಾಜಿನ ಬಳೆನೇ ಕೊಡಬೇಕು ಅಂತ. ಆದರೆ ನನ್ನ ತಮ್ಮನೇ ಮೆಟಲ್ಸ್ ಬಳೆ ತಂದುಬಿಟ್ಟಿದ್ದೆ ಅಂದ್ಬಿಟ್ಟು ಮೆಟಲ್ಸ್ ಬಳೆ ಕೊಟ್ಟಿದ್ದು.
ಹುಡುಗಿ ರೆಡಿಯಾಗಿರ್ತಾರಲ್ವ ಆವಾಗ ಹುಡುಗಿನ ಈಚೆ ಕರೆದು ಮೊದಲು ಕಳಶಕ್ಕೆ, ಹಸೆ ಮಣೆಗೆ, ಮನೆ ದೇವ್ರಿಗೆ ಎಲ್ರಿಗೂ ಪೂಜೆ ಮಾಡಿಸಿದ್ರು. ಆಮೇಲೆ ಮಡ್ಲು ತುಂಬ ಶಾಸ್ತ್ರ ಮಾಡಿದ್ರು. ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟು ದೊಡ್ಡ ವಿಡಿಯೋ ಎಡಿಟ್ ಮಾಡಬೇಕು ಅಂದರೆ ತುಂಬಾ ಟೈಮ್ ತಗೋತು ನನಗೆ, ಅದರಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಹಿಂದೆ ಮುಂದೆ ಆಗಿದೆ. ಹುಡುಗಿಗೆ ಮಡ್ಲು ತುಂಬ ಶಾಸ್ತ್ರ ಮಾಡ್ತಾರಲ್ಲ, ಅದಕ್ಕೋಸ್ಕರ ಹುಡುಗಿ ಪೂಜೆ ಮಾಡ್ಕೋತಾ ಇರೋದು. ದೇವ್ರ ಮನೆಗೂ ಹೋದ್ರು ಇವಾಗ ಪೂಜೆ ಮಾಡೋದಕ್ಕೆ. ಹುಡುಗಿಗೆಲ್ಲ ಶಾಸ್ತ್ರ ಆದಮೇಲೆ ಮತ್ತೆ ನನ್ನ ತಮ್ಮನಿಗೂ ಸೇಮ್ ಇದೆ ಶಾಸ್ತ್ರ. ಇದರಲ್ಲಿ ಅಂದರೆ ಹುಡುಗಿಗೆ ಮಾತ್ರ ಬರೀ ಮುತ್ತೈದೆಯರು ಶಾಸ್ತ್ರ ಮಾಡ್ತಾರೆ, ಆದರೆ ಹುಡುಗನಿಗೆ ಗಂಡಸರು ಹೆಂಗಸರು ಎಲ್ಲರೂ ಬಂದು ಶಾಸ್ತ್ರ ಮಾಡ್ತಾರೆ. ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಸಿ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಅಕ್ಷತೆ ಹಾಕ್ತವ್ರಿಗೆಲ್ಲನೂ ಕೊಡಬೇಕು. ಅದಕ್ಕೋಸ್ಕರ ಅವರ ಮಾವನ ಮಗಳು ಕೂತಿದ್ರು ಎಲೆ ಅಡಿಕೆ ಬಾಳೆಹಣ್ಣು ಕೊಡೋದಕ್ಕೆ ಅಂತ. ಇದಾದಮೇಲೆ ಎಂಗೇಜ್ಮೆಂಟು, ರಿಂಗ್ ಚೇಂಜ್ ಮಾಡೋದು. ನಾವು ಕೊಟ್ಟಿರುವಂಥ ಸೀರೆನ ಉಟ್ಕೊಂಡು ರೆಡಿಯಾಗಿ ಬಂದು ಹುಡುಗಿ ಎಂಗೇಜ್ಮೆಂಟ್ ರಿಂಗ್ ಚೇಂಜ್ ಮಾಡ್ಕೊಳ್ಳೋ ಶಾಸ್ತ್ರ ಈಚೆಗಡೆ ವ್ಯವಸ್ಥೆ ಮಾಡಿದರು ಇದಕ್ಕೋಸ್ಕರನೇ. ಪಿಂಕ್ ಕಲರ್ ಸೀರೆನೇ ತೊಗೋಬೇಕು ಅಂತ ಅಂದ್ಬಿಟ್ಟು ಪಿಂಕೇ ತೊಗೊಂಬಂದಿದ್ರು. ಇಬ್ಬರು ಒಂದೇ ಥರ ಬಟ್ಟೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಪಿಂಕೇ ತಂದಿದ್ರು. ಹಸಿರು ಗ್ರೀನ್ ಬಾರ್ಡ್ರ್ ಇತ್ತಲ್ಲ, ಅದರಿಂದ ಹಸಿರು ಶುಭ ಅಂತಾರೆ ಯಾವುದೇ ಕಾರ್ಯಕ್ಕೂ ಕೊಡಬೇಕಂತಂದರೆ. ಗ್ರೀನ್ ಬಾರ್ಡ್ರ್ ಇತ್ತಲ್ವ, ಅದರಿಂದ ಹಸಿರು ಮತ್ತು ಪಿಂಕ್ ಎರಡು ಮಿಕ್ಸ್ ಆಗಿದ್ದ ಸೀರೆನ ಕೊಡಿಸಿದ್ವಿ. ನಾವು ಕೂಡ ರಿಂಗ್ ತೊಗೊಂಡೋಗಿದ್ವಿ ಮತ್ತು ಅವರು ಕೂಡ ರಿಂಗನ್ನು ಮಾಡಿಸಿದ್ರು. ಎಂಗೇಜ್ಮೆಂಟ್ಗೆ ರಿಂಗ್ ಇರಲೇಬೇಕು. ಈಗಂತೂ ಚಿನ್ನದ ಬೆಲೆ ಗಗನಕ್ಕೇರಿದೆ. ಹೇಗೋ ನಮ್ಮ ಶಕ್ತಿಗನುಸಾರವಾಗಿ ನಾವು ಉಂಗುರನ ಮಾಡಿಸಿದ್ವಿ. ನನ್ನ ತಮ್ಮನೇ ತೊಗೊಂಡಿದ್ದ, ಅವರು ಕೂಡ ಮಾಡಿಸಿದ್ರು. ಈಚೆಗಡೆ ರಿಂಗ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಂದರು, ಈಚೆಗಡೆ ರಿಂಗ್ ಚೇಂಜ್ ಮಾಡಿಕೊಂಡ್ರು. ಮತ್ತು ಸ್ವೀಟು ತೊಗೊಂಡೋಗಿದ್ವಲ್ಲ ತಟ್ಟೆ ಜೋಡಿಸೋದಕ್ಕೆ ಅಂದ್ಬಿಟ್ಟು ಸ್ವೀಟು ತೊಗೊಂಬಂದಿದ್ರು. ಸ್ವೀಟ್ ತಿನ್ನಿಸ್ಕೊಂಡು ಇಬ್ಬರು ಖುಷಿಪಟ್ಟರು. ನಮಗಿಂತ ನನ್ನ ತಮ್ಮನ ಎಂಗೇಜ್ಮೆಂಟೇ ತುಂಬ ಗ್ರ್ಯಾಂಡಾಗಿ ಆಗಿದ್ದು ಅಂತ ನಮಗನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಂಗೇಜ್ಮೆಂಟ್ ಶಾಸ್ತ್ರ, ರಿಂಗ್ ಎಕ್ಸ್ಚೇಂಜ್ ಮಾಡೋ ಶಾಸ್ತ್ರ ಎಲ್ಲ ಆದಮೇಲೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದು. ಕ್ಯಾಟ್ರಿಂಗಿಂದನೇ ಊಟಕ್ಕೆ ವ್ಯವಸ್ಥೆ ಮಾಡಿದರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಪೂರಿ ಮತ್ತು ಸಾಗು ಮತ್ತು ಪಲಾವು ಮತ್ತು ಮೊಸರು ಬಜ್ಜಿ, ಅನ್ನ ಸಾಂಬಾರು, ಹಾಗೆ 2 ಥರದ ಪಲ್ಯ, ಬೋಂಡ, ಒಬ್ಬಟ್ಟು ಮತ್ತು ತುಪ್ಪ, ಇಷ್ಟು ಐಟಮ್ಸು ಮಾಡಿದರು. ಆದರೆ ಸ್ವಲ್ಪ ಬಿಸಿಲಿದ್ರಿಂದ ಮೇಲ್ಗಡೆ ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಿ